ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪಶ್ಚಿಮ ಬಂಗಾಳ ಅಂದ್ರೆ ನಮಗೆ ಇಷ್ಟು ವರ್ಷ ನೆನಪಾಗ್ತಾ ಇದ್ದಿದ್ದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಅತಿಯಾದ ತುಷ್ಟೀಕರಣ. ರಸ್ತೆಗಳನ್ನ ಬ್ಲಾಕ್ ಮಾಡಿ ನಮಾಜ್ ಮಾಡುವುದು, ಕಾನೂನುಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕವಾಗಿ ರಕ್ತಪಾತ ಮಾಡುವುದು, ಇದೆಲ್ಲವೂ ಹಿಂದಿನ ಆಡಳಿತದಲ್ಲಿ ಬಹಳ ಕಾಮನ್ ಆಗಿತ್ತು. ಆದ್ರೆ ಈಗ ಬಂಗಾಳದಲ್ಲಿ ಕಂಪ್ಲೀಟ್ ಆಗಿ ಆಡಳಿತ ಯಂತ್ರ ಬದಲಾಗಿದೆ. ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಬಂಗಾಳದಲ್ಲಿ ಅಕ್ಷರಶಃ ಉತ್ತರ ಪ್ರದೇಶದ ಯೋಗಿ ಮಾಡೆಲ್ ಜಾರಿಯಾಗಿದೆ. ಹೌದು, ಮುಂಬರುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಒಂದು ಭಾರಿ ದೊಡ್ಡ ಕ್ರಾಂತಿಕಾರಿ ಮತ್ತು ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಇನ್ಮುಂದೆ ಬಂಗಾಳದಲ್ಲಿ ರಸ್ತೆಯಲ್ಲಿ ಕುಳಿತು ನಮಾಜ್ ಮಾಡುವಂತಿಲ್ಲ, ಲೌಡ್ ಸ್ಪೀಕರ್ ಗಳನ್ನ ಹಾಕುವಂತಿಲ್ಲ ಮತ್ತು ಕಟ್ಟುನಿಟ್ಟಾಗಿ ಯಾವುದೇ ಕಾರಣಕ್ಕೂ ಅಕ್ರಮ ಗೋವಧೆ ಮಾಡುವಂತಿಲ್ಲ ಎನ್ನುವಂತಹ ಸ್ಪಷ್ಟ ಆದೇಶವನ್ನು ಹೊರಡಿಸಿದ್ದಾರೆ. ಇದಷ್ಟೇ ಅಲ್ಲದೆ ಹಿಂದಿನ ಸರ್ಕಾರ ಬಕ್ರೀದ್ಗೆ ಕೊಡ್ತಾ ಇದ್ದಂತಹ ರಜೆಯನ್ನ ಕೂಡ ಈಗ ಸುವೇಂದು ಅಧಿಕಾರಿ ಅವರ ಸರ್ಕಾರ ದಿಢೀರಂತ ಕಟ್ ಮಾಡಿ ಇಡೀ ತುಷ್ಟೀಕರಣ ರಾಜಕಾರಣಕ್ಕೆ ಬಿಸಿ ಮುಟ್ಟಿಸಿದೆ. ಅಷ್ಟಕ್ಕೂ ಬಂಗಾಳದಲ್ಲಿ ಬಕ್ರೀದ್ ಹಬ್ಬದ ರಜೆಯನ್ನ ಕಟ್ ಮಾಡಿದ್ದರ ಹಿಂದಿನ ಅಸಲಿ ಕಾರಣವೇನು? ರಸ್ತೆಯಲ್ಲಿ ನಮಾಜ್ ಮತ್ತು ಗುಂಪುಗಾರಿಕೆ ಮಾಡಿದ್ರೆ ಡೈರೆಕ್ಟ್ ಆಗಿ ಜೈಲಿಗೆ ಹಾಕುವ ಆ ಕಠಿಣ ಕಾನೂನು ಎಂಥದ್ದು? ಅಮಿತ್ ಶಾ ಅವರು ಕುರ್ಬಾನಿ ನಿಷೇಧ ಮಾಡಿದ್ದಾರೆ ಎನ್ನುವ ಸುದ್ದಿಯ ಹಿಂದಿನ ಅಸಲಿ ಸತ್ಯವಾದರೂ ಏನು ಮತ್ತು ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನ ವಾರ್ನಿಂಗ್ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ತುಷ್ಟೀಕರಣದ ನಿದ್ದೆಗೆಡಿಸಿರುವಂತಹ ಈ ಖಡಕ್ ರೂಲ್ಸ್ ಗಳ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಈ ಕಟ್ಟುನಿಟ್ಟಿನ ನಿಯಮವನ್ನ ತಂದಿರುವುದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇದೇ ನಿಯಮವನ್ನ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲೂ ಜಾರಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ 100% ಹೌದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಬಿಕ್ಕಟ್ಟಿನ ಕಥೆ ಶುರುವಾಗುವುದು ಬಕ್ರೀದ್ ಹಬ್ಬದ ರಜೆಯ ವಿಚಾರದಿಂದ. ಹಿಂದಿನ ಮಮತಾ ಬ್ಯಾನರ್ಜಿ ಸರ್ಕಾರ ವೋಟ್ ಬ್ಯಾಂಕ್ ಅನ್ನ ಖುಷಿಪಡಿಸಲು ಬಕ್ರೀದ್ ಹಬ್ಬಕ್ಕೆ ಬರೋಬ್ಬರಿ 2 ದಿನಗಳ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿತ್ತು. ಮೇ 26, 27ರಂದು ಇಡೀ ರಾಜ್ಯ ಸ್ತಬ್ಧವಾಗುವಂತೆ ಆದೇಶವನ್ನ ನೀಡಲಾಗಿತ್ತು. ಆದ್ರೆ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಆ ಆದೇಶವನ್ನ ಕಂಪ್ಲೀಟ್ ಆಗಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಚಂದ್ರ ದರ್ಶನ ಆಧಾರದ ಮೇಲೆ ಹಬ್ಬದ ದಿನಾಂಕ ಬದಲಾಗಿರೋದ್ರಿಂದ ಸುವೇಂದು ಸರ್ಕಾರ ಈಗ ಕೇವಲ ಮೇ 28ರಂದು ಮಾತ್ರ, ಅಂದ್ರೆ ಕೇವಲ ಒಂದೇ ಒಂದು ದಿನ ಮಾತ್ರ ಸಾರ್ವಜನಿಕ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಮೇ 26 ಮತ್ತು 27ರಂದು ಪ್ರತಿಯೊಂದು ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು ಕಡ್ಡಾಯವಾಗಿ ತೆರೆಯಬೇಕು ಅಂತ ಖಡಕ್ ಆದೇಶವನ್ನ ಪಾಸ್ ಮಾಡಲಾಗಿದೆ. ಇದು ತುಷ್ಟೀಕರಣ ರಾಜಕಾರಣಕ್ಕೆ ಸುವೇಂದು ಅಧಿಕಾರಿ ಕೊಟ್ಟಿರುವಂತಹ ಅತಿ ದೊಡ್ಡ ಚೆಕ್ಮೇಟ್ ಆಗಿದೆ. ಇನ್ನು ರಜೆ ವಿಚಾರ ಒಂದು ಕಡೆಯಾದ್ರೆ, ಮತ್ತೊಂದು ಸುದ್ದಿ ಅಂದ್ರೆ ಅದು ರಸ್ತೆಯಲ್ಲಿ ನಮಾಜ್. ಬಂಗಾಳದಲ್ಲಿ ಇಷ್ಟು ವರ್ಷ ಹಬ್ಬ ಬಂದ್ರೆ ಸಾಕು, ಪ್ರಮುಖ ರಸ್ತೆಗಳನ್ನ, ಹೈವೇಗಳನ್ನ ಬ್ಲಾಕ್ ಮಾಡಿ ಸಾವಿರಾರು ಮುಸ್ಲಿಂ ಬಾಂಧವರು ರಸ್ತೆ ಮೇಲೆಯೇ ಕುಳಿತು ನಮಾಜ್ ಮಾಡುವ ಒಂದು ಸಂಪ್ರದಾಯವಿತ್ತು. ಇದರಿಂದಾಗಿ ಆಂಬ್ಯುಲೆನ್ಸ್ ಗಳಿಗೆ ಮತ್ತು ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾ ಇತ್ತು. ಆದರೆ ಈಗ ಸುವೇಂದು ಅಧಿಕಾರಿ ಅವರ ಪೊಲೀಸರು ಬಹಳ ಸ್ಪಷ್ಟವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ರಸ್ತೆ ಇರುವುದು ವಾಹನಗಳ ಸಂಚಾರಕ್ಕೆ ಹೊರತು ಧಾರ್ಮಿಕ ಆಚರಣೆಗಳಿಗಲ್ಲ. ನೀವು ಪ್ರಾರ್ಥನೆ ಮಾಡೋದಿದ್ರೆ ನಿಮ್ಮ ಪ್ರಾರ್ಥನಾ ಮಂದಿರದ 4 ಗೋಡೆಗಳ ಒಳಗೆ ಮಾಡಿ, ರಸ್ತೆಗೆ ಬಂದ್ರೆ ಡೈರೆಕ್ಟ್ ಆಗಿ ಲಾಠಿ ರುಚಿ ನೋಡ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರಂತೆ. ಇದಷ್ಟೇ ಅಲ್ಲದೆ ಹಬ್ಬದ ನೆಪದಲ್ಲಿ ದೊಡ್ಡ ದೊಡ್ಡ ಲೌಡ್ ಸ್ಪೀಕರ್ ಗಳನ್ನ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿ ಶಬ್ದ ಮಾಲಿನ್ಯ ಮಾಡಿದ್ರೆ ಅಂತಹ ಮೈಕ್ ಸೆಟ್ ಗಳನ್ನ ಜಪ್ತಿ ಮಾಡಿ ಕೇಸ್ ಹಾಕುವ ಕಟ್ಟುನಿಟ್ಟಿನ ನಿಯಮವನ್ನ ಜಾರಿಗೆ ತರಲಾಗಿದೆ. ಇನ್ನು ಬಕ್ರೀದ್, ರಂಜಾನ್ ಅಂತಹ ಹಬ್ಬಗಳು ಬಂದ್ರೆ ಸಾಕು, ಪ್ರಾಣಿ ಹಿಂಸೆಗಳು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಪ್ರಾಣಿ ಹಿಂಸೆ ಮತ್ತು ನಿರ್ದಯವಾಗಿ ಸಾರ್ವಜನಿಕವಾಗಿ ರಕ್ತಪಾತ ಮಾಡುವುದು ಅತಿ ದೊಡ್ಡ ಸಮಸ್ಯೆಯಾಗಿತ್ತು. ಅದರಲ್ಲೂ ವಿಶೇಷವಾಗಿ ಗೋವುಗಳ ಬಲಿ ಕೊಡುವುದು ಹಿಂದೂಗಳ ಭಾವನೆಗೆ ನೇರವಾಗಿ ಪೆಟ್ಟು ಕೊಡ್ತಾ ಇತ್ತು. ಇದನ್ನು ತಡೆಯಲು ಬಂಗಾಳ ಸರ್ಕಾರ ವೆಸ್ಟ್ ಬೆಂಗಾಲ್ ಅನಿಮಲ್ಸ್ ಸ್ಲಾಟರ್ ಕಂಟ್ರೋಲ್ ಆಕ್ಟ್ ಅನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ. ಯಾವುದೇ ಕಾರಣಕ್ಕೂ ಹಸುಗಳು, ಎತ್ತುಗಳು ಅಥವಾ ಕರುಗಳನ್ನ ಬಲಿ ಕೊಡುವಂತಿಲ್ಲ ಎನ್ನುವಂತಹ ಸ್ಪಷ್ಟ ಆದೇಶವನ್ನ ನೀಡಲಾಗಿದೆ. ಈ ಆದೇಶದ ವಿರುದ್ಧ ಕೆಲವು ಸಂಘಟನೆಗಳು ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದ್ವು. ಆದ್ರೆ ಕೋಲ್ಕತ್ತಾ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಕಂಪ್ಲೀಟ್ ಬೆಂಬಲ ಕೊಟ್ಟಿದ್ದು, ಗೋವಧೆ ಮಾಡುವುದು ಇಸ್ಲಾಂ ಧರ್ಮದ ಕಡ್ಡಾಯ ಆಚರಣೆಯಲ್ಲ, ಹೀಗಾಗಿ ಸರ್ಕಾರದ ನಿಯಮವನ್ನ ಪ್ರತಿಯೊಬ್ಬರು ಪಾಲಿಸಲೇಬೇಕು ಅಂತ ಖಡಕ್ ಆಗಿ ತೀರ್ಪನ್ನ ಕೊಟ್ಟಿದೆ. ಒಂದ್ ವೇಳೆ ನೀವು ಇದನ್ನು ಮೀರಿ ಗೋಹತ್ಯೆಯನ್ನ ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಇನ್ನು ಸ್ನೇಹಿತರೆ, ಇಲ್ಲಿ ನಾವು ಒಂದು ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಡೀ ಬಕ್ರೀದ್ ಕುರ್ಬಾನಿಯನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ.
ಆದ್ರೆ ಇದು ಒಂದು ತಪ್ಪು ಕಲ್ಪನೆ. ಬದಲಾಗಿ ಅಮಿತ್ ಶಾ ಅವರು ತಂದಿರುವಂತಹ ಕಠಿಣ ಕಾನೂನು ಕೇವಲ ಅಕ್ರಮ ಗೋವಧೆ, ಸಾರ್ವಜನಿಕ ಸ್ಥಳದಲ್ಲಿ ಪ್ರಾಣಿಗಳನ್ನ ಬಲಿ ಕೊಡುವುದು ಮತ್ತು ರಸ್ತೆಗಳಲ್ಲಿ ರಕ್ತಪಾತ ಮಾಡುವುದರ ವಿರುದ್ಧ. ಅಂದ್ರೆ ನೀವು ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಬಹುದು, ಆದರೆ ಸಾರ್ವಜನಿಕವಾಗಿ ಪ್ರಾಣಿ ಹಿಂಸೆ ಮಾಡಿ ಬೀದಿಗಳಲ್ಲಿ ರಕ್ತ ಹರಿಸುವಂತೆ ಮಾಡಿದ್ರೆ ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ಖಚಿತ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೇಂದ್ರ ಗೃಹ ಸಚಿವಾಲಯ ಎಲ್ಲಾ ರಾಜ್ಯಗಳಿಗೂ ಕೂಡ ರವಾನೆ ಮಾಡಿದೆ. ಇದು ಭಾರತದ ಆಂತರಿಕ ಭದ್ರತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ಅತಿ ದೊಡ್ಡ ಮಾಸ್ಟರ್ ಪ್ಲಾನ್ ಆಗಿದೆ. ಇನ್ನು ಹಬ್ಬದ ನೆಪದಲ್ಲಿ ಸಾವಿರಾರು ಜನ ಗುಂಪು ಗುಂಪಾಗಿ ಸೇರುವುದು ಮತ್ತು ಮೆರವಣಿಗೆ ಮಾಡುವಾಗ ಬೇಕು ಅಂತಲೇ ಬೇರೆ ಧರ್ಮದ ಜನರ ಏರಿಯಾಗಳಲ್ಲಿ ಹೋಗಿ ಪ್ರಚೋದನೆ ಮಾಡುವುದು, ಇಂತಹ ಕಳ್ಳಾಟಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಬಂಗಾಳ ಪೊಲೀಸರು ಈಗ ಇಡೀ ರಾಜ್ಯದಲ್ಲಿ ಐ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲಾದ್ರೂ ಗುಂಪು ಗುಂಪಾಗಿ ನಿಂತು ಸಾರ್ವಜನಿಕ ಶಾಂತಿ ಕದಡಿದ್ರೆ ಅಥವಾ ಮೆರವಣಿಗೆಯಲ್ಲಿ ಗಲಾಟೆ ಮಾಡಿ ಕಲ್ಲು ತೂರಾಟ ಮಾಡಿದ್ರೆ ಸೆಕ್ಷನ್ 144 ಉಲ್ಲಂಘನೆ ಅಡಿಯಲ್ಲಿ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ. ಉತ್ತರ ಪ್ರದೇಶದ ಮಾದರಿಯಲ್ಲಿ ಕಠಿಣ ಗೂಂಡಾ ಕಾಯ್ದೆ ಮತ್ತು ಎನ್ಎಸ್ಎ ಅಂದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಕಿಡಿಗೇಡಿಗಳನ್ನ ಜೈಲಿಗೆ ಅಟ್ಟಲು ಪೊಲೀಸರಿಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ನ ಕೊಡಲಾಗಿದೆ. ಇನ್ನು ಬಂಗಾಳದಲ್ಲಿ ಇಷ್ಟೆಲ್ಲ ಕಟ್ಟುನಿಟ್ಟಿನ ನಿಯಮಗಳು ಜಾರಿಯಾಗ್ತಾ ಇರುವಾಗ ನಮ್ಮ ದೇಶದ ಕೆಲವು ವಿರೋಧ ಪಕ್ಷದ ನಾಯಕರು ಮತ್ತು ಸೆಕ್ಯುಲರ್ ವಾದಿಗಳಿಗೆ ಎಲ್ಲಿಲ್ಲದ ಉರಿ ಶುರುವಾಗಿದೆ. ಬಿಜೆಪಿ ಸರ್ಕಾರ ಬೇಕು ಅಂತಾನೆ ಒಂದು ನಿರ್ದಿಷ್ಟ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಇವರ ಅಸಲಿ ಹೊಟ್ಟೆ ಉರಿ ಇರುವುದು ಧರ್ಮದ ಮೇಲೆಲ್ಲ, ಬದಲಾಗಿ ತಮ್ಮ ವೋಟ್ ಬ್ಯಾಂಕ್ ಮೇಲೆ. ಇಷ್ಟು ವರ್ಷ ಕಾನೂನುಗಳನ್ನ ಮುರಿದ್ರು ಅವರನ್ನ ರಕ್ಷಣೆ ಮಾಡಿ ವೋಟ್ ಪಡೆಯುವ ಕರಾಳ ರಾಜಕಾರಣ ಬಂಗಾಳದಲ್ಲಿ ನಡೀತಾ ಇತ್ತು. ಈಗ ಸುವೇಂದು ಅಧಿಕಾರಿಯವರು ಈ ವೋಟ್ ಬ್ಯಾಂಕ್ ಅನ್ನ ಬುಡಸಹಿತ ಕಿತ್ತು ಹಾಕಿದ್ದಾರೆ ಎನ್ನುವುದೇ ಇವರ ಗೋಳಾಟಕ್ಕೆ ಅಸಲಿ ಕಾರಣವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಬಂಗಾಳದಲ್ಲಿ ಶುರುವಾಗಿರುವಂತಹ ಈ ಹೊಸ ಆಡಳಿತ ನಿಜಕ್ಕೂ ಕೂಡ ಕ್ರಾಂತಿಕಾರಿಯಾಗಿದೆ. ರಸ್ತೆಯಲ್ಲಿ ನಮಾಜ್ ನಡೆಯುವುದು, ಅಕ್ರಮ ಗೋವಧೆ ನಿಷೇಧಿಸಿರುವುದು ಮತ್ತು ಗಲಾಟೆಕೋರರಿಗೆ ಡೈರೆಕ್ಟ್ ಅರೆಸ್ಟ್ ಮಾಡುವ ಈ ನಿರ್ಧಾರಗಳು ನವ ಭಾರತದ ಕಾನೂನು ಸುವ್ಯವಸ್ಥೆಯ ಶಕ್ತಿಯನ್ನ ತೋರಿಸ್ತಾ ಇದೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಎನ್ನುವ ಸಂದೇಶವನ್ನ ಈ ಬಕ್ರೀದ್ ಹಬ್ಬದ ನಿಯಮಗಳು ಇಡೀ ದೇಶಕ್ಕೆ ಸಾರ್ತಾ ಇವೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಕಾನೂನು ಇಡೀ ದೇಶಾದ್ಯಂತ ಜಾರಿಯಾಗಬೇಕು ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಕಾನೂನಿನ ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಿಗೆ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಭದ್ರತೆಯನ್ನ ಬೆಂಬಲಿಸಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ನಿಮ್ಗೆ ಮುಂದೆ ಯಾವ ವಿಡಿಯೋ ಮಾಡಬೇಕು, ಯಾವ ವಿಚಾರದ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋವನ್ನ ಮಾಡ್ತೇನೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.